ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಬನ್ನಿ, ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳು ಹಾಗೂ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮತ್ತು ಹಾಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ GSS ಸ್ಟಡಿ ಸರ್ಕಲ್ನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳ ಮೇಲೆ ಒಂದಿಷ್ಟು ವಿಡಿಯೋಗಳನ್ನು ಹಾಕಿರ್ತಕ್ಕಂಥದ್ದು. ದಯವಿಟ್ಟು ಯಾರು ನೋಡಿಲ್ಲ ಒಂದು ಸಲ ವಿಸಿಟ್ ಮಾಡಿ ಎಲ್ಲ ವಿಡಿಯೋಗಳನ್ನು ಒಂದು ಸಲ ನೋಡಿ, ಇಂಪಾರ್ಟೆಂಟ್ ಆಗಿರ್ತಾವೆ ನಿಮ್ಮ ಪರೀಕ್ಷೆಗೆ ಅಂತಕ್ಕಂಥದ್ದು ಹೇಳ್ತಾ ಬನ್ನಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದು. ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತಕ್ಕಂಥದ್ದು ಯಾವ ಸಚಿವಾಲಯದಡಿ, ಕೇಂದ್ರದ ಯಾವ ಸಚಿವಾಲಯದಡಿ ಪ್ರಸ್ತುತ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದು ಪ್ರಶ್ನೆಗೆ ಆಯ್ಕೆಗಳಿದ್ದಾವೆ. ಕೇಂದ್ರ ಹಣಕಾಸು ಸಚಿವಾಲಯ, ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಹಾಗೆ ಕಾರ್ಪೊರೇಟ್ ವ್ಯವಹಾರ ಸಚಿವಾಲಯ ಅಂತಕ್ಕಂಥದ್ದು 4 ಆಯ್ಕೆಗಳಿದ್ದಾವೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಕ್ಕಂಥದ್ದು ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತಕ್ಕಂಥದ್ದು ಅದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅಂತಕ್ಕಂಥದ್ದು. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಹಾಗೆ ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ, ವಜ್ರ ಪ್ರಹಾರ ಅಂತಕ್ಕಂಥದ್ದು ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯುವ ಜಂಟಿ ವ್ಯಾಯಾಮವಾಗಿದೆ ಅಂತಕ್ಕಂಥದ್ದು. ವಜ್ರ ಪ್ರಹಾರ ಅಂತಕ್ಕಂಥದ್ದು ಭಾರತ ಮತ್ತು ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ದೇಶದ ನಡುವೆ ನಡೀತಕ್ಕಂಥ ಜಂಟಿ ಸಮರಾಭ್ಯಾಸವಾಗಿದೆ. ಆಯ್ಕೆಗಳಿದ್ದಾವೆ. ಅಮೇರಿಕಾ, ಮಯನ್ಮಾರ್, ಬಾಂಗ್ಲಾದೇಶ, ನೇಪಾಳ್. ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಆಯ್ಕೆ ಎ ಸರಿಯಾಗಿರತಕ್ಕಂಥದ್ದು. ವಜ್ರ ಪ್ರಹಾರ ಅಂತಕ್ಕಂಥದ್ದು ಭಾರತ ಮತ್ತು ಅಮೇರಿಕಾ ದೇಶಗಳ ನಡುವೆ ನಡೀತಕ್ಕಂಥ ಒಂದು ಸಮರಾಭ್ಯಾಸವಾಗಿದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಚುನಾವಣಾ ಬಾಂಡ್ಗಳು ಅಧಿಕೃತ ಮಾರಾಟಗಾರರು ಯಾರು ಅಂತಕ್ಕಂಥದ್ದು. ಭಾರತದಲ್ಲಿ ಚುನಾವಣಾ ಬಾಂಡ್ಗಳು ಅಧಿಕೃತವಾಗಿ ಮಾರಾಟಗಾರರು ಯಾರು ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನೀತಿ ಆಯೋಗ, ಭಾರತದ ಚುನಾವಣಾ ಆಯೋಗ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಮೂರನೇ ಪ್ರಶ್ನೆಗೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತಕ್ಕಂಥದ್ದು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಭಾರತದಲ್ಲಿ ಚುನಾವಣಾ ಬಾಂಡ್ಗಳನ್ನು ಅಧಿಕೃತವಾಗಿ ಮಾರಾಟ ಮಾಡ್ತಕ್ಕಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಮುಂದೆ ನೋಡೋಣ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಗೋಡಂಬಿಗೆ ತನ್ನ ಭೌಗೋಳಿಕ ಸೂಚ್ಯಂಕ ಟ್ಯಾಗನ್ನು ಪಡೆದುಕೊಂಡಿದೆ? GI ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಯಾವುದು? ಅದು ಗೋಡಂಬಿಗೆ ಅಂತಕ್ಕಂಥದ್ದು. ಆಯ್ಕೆಗಳಿದ್ದಾವೆ. ಪಶ್ಚಿಮ ಬಂಗಾಳ, ಗೋವಾ, ಆಂಧ್ರ ಪ್ರದೇಶ, ಗುಜರಾತ್. ಈ ಆಯ್ಕೆಗಳಲ್ಲಿ ಗೋಡಂಬಿಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಗೋವಾ ಸರಿಯಾದ ಉತ್ತರವಾಗಿದೆ. ಗೋವಾದ ಗೋಡಂಬಿಗೆ ಭೌಗೋಳಿಕ ಸೂಚ್ಯಂಕವನ್ನು ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು ಪ್ರಸ್ತುತ ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ನೋಡ್ತಾ ಇದ್ದೀವಿ. ಇದು ಪ್ರಚಲಿತ ವಿದ್ಯಮಾನದಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಿಯಾಗಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. 2028ರ ಒಲಿಂಪಿಕ್ಸ್ ಆತಿಥೇಯ ನಗರ ಯಾವುದು? 2028ರಲ್ಲಿ ನಡೀತಕ್ಕಂಥ ಒಲಿಂಪಿಕ್ಸ್ನ ಆತಿಥೇಯ ನಗರ ಯಾವ ನಗರದಲ್ಲಿ ಈ ಒಂದು ಒಲಿಂಪಿಕ್ಸ್ ನಡೆಯಲಿದೆ 2028ರಲ್ಲಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಪ್ಯಾರಿಸ್,
ರೋಮ್, ಲಾಸ್ ಏಂಜಲೀಸ್, ಜಿನಿವಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು. ಲಾಸ್ ಏಂಜಲೀಸ್ನಲ್ಲಿ 2028ರಲ್ಲಿ ಒಲಿಂಪಿಕ್ಸನ್ನು ನಡೀತಕ್ಕಂಥದ್ದು. ಆತಿಥೇಯ ವಹಿಸಿಕೊಳ್ಳತಕ್ಕಂಥ ನಗರ ಯಾವುದು ಅಂದರೆ ಲಾಸ್ ಏಂಜಲೀಸ್ ಅಂತಕ್ಕಂಥದ್ದು. ಇದು ಅಮೇರಿಕಾದಲ್ಲಿ ಬರ್ತಕ್ಕಂಥ ಒಂದು ನಗರವಾಗಿದೆ, ಅಮೇರಿಕಾ. ಮುಂದಿನ ಪ್ರಶ್ನೆ ನೋಡೋಣ. ಅಲೆಕ್ಸಾಂಡರ್ ಮತ್ತು ಈ ಕೆಳಗಿನ ಯಾವ ಭಾರತೀಯ ಆಡಳಿತಗಾರನ ನಡುವೆ ಪ್ರಸಿದ್ಧ ಹಡಾಸ್ಪಸ್ ಯುದ್ಧ ನಡೆಯಿತು ಅಂತಕ್ಕಂಥದ್ದು. ಹಡಾಸ್ಪಸ್ ಯುದ್ಧ ಅಂತಕ್ಕಂಥದ್ದು ಅಲೆಕ್ಸಾಂಡರ್ ಮತ್ತು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ರಾಜನ ನಡುವೆ ನಡೆಯಿತು ಅಂತಕ್ಕಂಥದ್ದು. ಆಯ್ಕೆಗಳಿದ್ದಾವೆ. ರಾಜ ಕನಿಷ್ಕ, ಚಂದ್ರಗುಪ್ತ ಮೌರ್ಯ, ರಾಜ ಪೋರಸ, ಬಿಂಬಸಾರ ಅಂತಕ್ಕಂಥದ್ದು. ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಸಿ ಆಯ್ಕೆ ಸರಿಯಾಗಿರತಕ್ಕಂಥದ್ದು. ರಾಜ ಪೋರಸ ಮತ್ತು ಅಲೆಕ್ಸಾಂಡರ್ ನಡುವೆ ಹಡಾಸ್ಪಸ್ ಅಂತಕ್ಕಂಥ ಒಂದು ಕದನ ನಡೆದಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನೋಡ್ಬೋದು. ಈ ಅಲೆಕ್ಸಾಂಡರ್ನಿಗೆ ಅಂಬಿ ಅಂತಕ್ಕಂಥ ರಾಜ ಆಹ್ವಾನದ ಮೇರೆಗೆ ರಾಜ ಪೋರಸನ ಮತ್ತು ಅಲೆಕ್ಸಾಂಡರ್ ಮಧ್ಯ ಈ ಒಂದು ಹಡಾಸ್ಪಸ್ ಯುದ್ಧ ನಡೆಯುತ್ತದೆ. ಏಳನೇ ಪ್ರಶ್ನೆ. ವಿಜಯನಗರದ ದೊರೆ ಕೃಷ್ಣದೇವರಾಯ ಕೃತಿ ಅಮುಕ್ತ ಮೌಲ್ಯದ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ಬರೆದಿರ್ತಕ್ಕಂಥ ಅಮುಕ್ತ ಮೌಲ್ಯ ಒಂದು ಕಾವ್ಯ ಕೃತಿ ಯಾವ ಭಾಷೆಯಲ್ಲಿದೆ ಅಂತಕ್ಕಂಥದ್ದು. ಆಯ್ಕೆಗಳಿದ್ದಾವೆ. ತಮಿಳು, ಮಲಯಾಳಂ, ಕನ್ನಡ, ತೆಲುಗು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಈ ಒಂದು ಅಮುಕ್ತ ಮೌಲ್ಯ ಅಂತಕ್ಕಂಥದ್ದು ತೆಲುಗು ಭಾಷೆಯಲ್ಲಿ ಶ್ರೀಕೃಷ್ಣ ದೇವರಾಯನವರು ರಚನೆ ಮಾಡಿರ್ತಕ್ಕಂಥ ಭಾಷೆ ಯಾವುದು ಅಂದರೆ ಅದು ತೆಲುಗು ಭಾಷೆಯಲ್ಲಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮಹಾಡ್ ಸತ್ಯಾಗ್ರಹ ನೇತೃತ್ವ ವಹಿಸಿದವರು ಯಾರು? ಮಹಾಡ್ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಆಚಾರ್ಯ ವಿನೋಬಾ ಭಾವೆ, ಬಾಲ್ ಗಂಗಾಧರ್ ತಿಲಕ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಮಹಾಡ್ ಸತ್ಯಾಗ್ರಹದ ನೇತೃತ್ವ ವಹಿಸಿಕೊಂಡವರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಒಂಬತ್ತನೇ ಪ್ರಶ್ನೆ. ಕೆಳಗಿನವರಲ್ಲಿ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ? ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಆಯ್ಕೆಗಳಿದ್ದಾವೆ. ಹರ್ಷವರ್ಧನ, ಸಮುದ್ರಗುಪ್ತ, ಚಂದ್ರಗುಪ್ತ, ಅಶೋಕ. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ರಾಧಾನಗರ ಬೀಚ್ ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿದೆ ಅಂತಕ್ಕಂಥದ್ದು. ರಾಧಾನಗರ ಬೀಚ್ ಅಂತಕ್ಕಂಥದ್ದು ಭಾರತದ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಗುರುತಿಸಬೇಕಾಗುತ್ತೆ. ಇಲ್ಲಿ ನೋಡ್ತಾ ಹೋಗೋಣ ಆಯ್ಕೆಗಳು. ಒಂದು ಕೇರಳ, ಪಶ್ಚಿಮ ಬಂಗಾಳ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ರಾಧಾನಗರ ಬೀಚ್ ಅಂತಕ್ಕಂಥದ್ದು ಅಂಡಮಾನ ಮತ್ತು ನಿಕೋಬಾರ್ ಅಂತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು. 11ನೇ ಪ್ರಶ್ನೆ. ಸಹ್ಯಾದ್ರಿ ಶ್ರೇಣಿಯನ್ನು ಇನ್ನೊಂದು ಹೆಸರಿನಿಂದ ಕರೆಯಲಾಗುತ್ತದೆ, ಅದು ಏನು ಅಂತಕ್ಕಂಥದ್ದು. ಸಹ್ಯಾದ್ರಿ ಶ್ರೇಣಿಯ ಇನ್ನೊಂದು ಹೆಸರೇನು ಅಂತಕ್ಕಂಥದ್ದು. ಆಯ್ಕೆಗಳಿದ್ದಾವೆ. ಶಿವಾಲಿಕ್ ಕಣಿವೆಗಳು, ಪಶ್ಚಿಮ ಘಟ್ಟಗಳು,
ಪೂರ್ವ ಘಟ್ಟಗಳು, ಹಿಮಾಲಯ ಪರ್ವತಗಳು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಸಹ್ಯಾದ್ರಿ ಶ್ರೇಣಿಗಳನ್ನು ಭಾರತದಲ್ಲಿ ಏನಂತ ಕರೆಯಲಾಗುತ್ತದೆ? ಪಶ್ಚಿಮ ಘಟ್ಟಗಳು ಅಂತೇಳಿ ಕೂಡ ಕರೆಯಲಾಗುತ್ತದೆ. ಸಹ್ಯಾದ್ರಿಗೆ ಇನ್ನೊಂದು ಹೆಸರೇನು ಅಂದರೆ ಅದು ಪಶ್ಚಿಮ ಘಟ್ಟಗಳು ಅಂತಕ್ಕಂಥದ್ದು. 12ನೇ ಪ್ರಶ್ನೆ, ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ ಅಂತಕ್ಕಂಥದ್ದು. ಕೇಂದ್ರದ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ಕೆಳಗೆ ಕೊಟ್ಟಿರ್ತಕ್ಕಂಥವರಲ್ಲಿ ಯಾರು ನೇಮಕ ಮಾಡಲಾಗುತ್ತದೆ ಅಂತಕ್ಕಂಥದ್ದು ಅಥವಾ ಯಾರಿಂದ ನೇಮಕವಾಗುತ್ತಾರೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತಾ ಹೋಗೋಣ. 1 ರಾಜ್ಯಸಭೆ, ಲೋಕಸಭೆಯ ಸಮಿತಿಯಿಂದ, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರನ್ನು ಯಾರು ನೇಮಿಸ್ತಾರೆ ಅಂದರೆ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಂತಕ್ಕಂಥದ್ದು ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. 13ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇಂಡಿಯಾ ಸ್ಮಾರ್ಟ್ ಸಿಟೀಸ್ ವರದಿ 2023 ಅಂತಕ್ಕಂಥದ್ದು ಈ ಒಂದು ನಗರಗಳ ಪಟ್ಟಿಯಲ್ಲಿ ಭಾರತದಲ್ಲಿ ಅತ್ಯುತ್ತಮ ಸ್ಮಾರ್ಟ್ ಸಿಟಿ ಎಂದು ಆಯ್ಕೆ ಮಾಡಲಾಗಿರತಕ್ಕಂಥ ನಗರ ಯಾವುದು ಅಂತಕ್ಕಂಥದ್ದು. 2023ರ ಇಂಡಿಯಾ ಸ್ಮಾರ್ಟ್ ಸಿಟಿ ವರದಿಯಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ನಗರ ಯಾವುದು ಅಂತೇಳಿದೆ. ಆಯ್ಕೆಗಳು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು, ಇಂದೂರು, ಮೈಸೂರು, ವಾರಣಾಸಿ ಅಂತಕ್ಕಂಥದ್ದು. ಇವುಗಳಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ನಗರ ಯಾವುದು ಅಂದರೆ ಇಲ್ಲಿ ಮಧ್ಯಪ್ರದೇಶದ ಇಂದೂರು ನಗರ ಅಂತಕ್ಕಂಥದ್ದು ಅತ್ಯಂತ ಸ್ವಚ್ಛ ನಗರ ಅಂತಕ್ಕಂಥ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ತದೆ. ಮಧ್ಯಪ್ರದೇಶದ ಇಂದೂರು ಅಂತಕ್ಕಂಥದ್ದು. ಇದು ಕೂಡ ಪ್ರಶ್ನೆ ಆಗ್ತದೆ. ದಯವಿಟ್ಟು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅನ್ಸಿದನ್ನು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಂತಕ್ಕಂಥದ್ದು. 14ನೇ ಪ್ರಶ್ನೆ, ಮೆದುಳಿನ ಯಾವ ಭಾಗವು ದೇಹದ ಉಷ್ಣತೆ ಮತ್ತು ಆಹಾರದ ಬಯಕೆಯನ್ನು ನಿಯಂತ್ರಿಸುತ್ತದೆ ಅಂತಕ್ಕಂಥದ್ದು. ಮೆದುಳಿನ ಯಾವ ಭಾಗವು ದೇಹದ ಉಷ್ಣತೆ ಮತ್ತು ಆಹಾರದ ಬಯಕೆಯನ್ನು ನಿಯಂತ್ರಿಸುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಥಾಲಮಸ್ ಅಂತಕ್ಕಂಥದ್ದು, ಸೆರೆಬೆಲ್ಲಮ್ 2, ಹೈಪೋಥಾಲಮಸ್ ಮತ್ತು ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಮೆದುಳಿನ ಉಷ್ಣತೆ ಅಂದರೆ ಮೆದುಳಿನ ಯಾವ ಭಾಗ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಗುರುತಿಸ್ತಕ್ಕಂಥದ್ದು ಮೆದುಳಿನ ಯಾವ ಭಾಗ ದೇಹದ ಉಷ್ಣತೆಯನ್ನು ಆಹಾರದ ಬಯಕೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಹೈಪೋಥಾಲಮಸ್ ಅಂತಕ್ಕಂಥದ್ದು ಮೆದುಳಿನ ಭಾಗವಾಗ್ಯದ. ಇದು ಮನುಷ್ಯನ ದೇಹದ ಉಷ್ಣತೆ ಮತ್ತು ಆಹಾರದ ಬಯಕೆಗಳನ್ನು ನಿಯಂತ್ರಣದಲ್ಲಿ ಇಡ್ತಕ್ಕಂಥ ಒಂದು ಅಂಗವಾಗಿದೆ ಅಂತೇಳಿ ಹೇಳಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಮಾನವನ ರಕ್ತದ ಬಣ್ಣ ಏಕೆ ಕೆಂಪು ಬಣ್ಣದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು, ಅದಕ್ಕೆ ಯಾವ ಅಂಶ ಕಾರಣವಾಗಿದೆ ಅಂತಕ್ಕಂಥದ್ದು ನೋಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲೇ ನಾವು ಉತ್ತರನ ಕಂಡುಕೋಬೇಕು. ಹಿಮೋಗ್ಲೋಬಿನ್ ಕಾರಣ, ಆಯ್ಕೆ ಎ. ಇಮ್ಯುನೋಗ್ಲೋಬಿನ್ ಕಾರಣ, ಮಯೋಗ್ಲೋಬಿನ್ ಕಾರಣ, ಹೆಪೋಗ್ಲೋಬಿನ್ ಕಾರಣ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಹಿಮೋಗ್ಲೋಬಿನ್ ಕಾರಣವಾಗಿರ್ತಕ್ಕಂಥದ್ದು. ಮಾನವನ ರಕ್ತದ ಕೆಂಪು ಬಣ್ಣದಲ್ಲಿ ಕಂಡುಬರೋಕ್ಕೆ ಹಿಮೋಗ್ಲೋಬಿನ್ ಮಟ್ಟ ಕಾರಣವಾಗಿರ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. 2024ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ ಯಾವ ಕ್ರೀಡೆಯನ್ನು ಪರಿಚಯಿಸಲಾಗುತ್ತಿದೆ ಅಂತಕ್ಕಂಥದ್ದು. 2024ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ ಯಾವ ಕ್ರೀಡೆಯನ್ನು ಪರಿಚಯಿಸಲಾಗುತ್ತಿದೆ ಅಂತಕ್ಕಂಥದ್ದು. ಈ ಒಂದು ಆಯ್ಕೆಗಳು ನೋಡ್ತಗೋಣ. ಕ್ವಾಸ್ ಅಂತಕ್ಕಂಥದ್ದು, ಕ್ಯಾನೋಯಿಂಗ್, ಕಯಾಂಕಿಂಗ್, ಕ್ಯಾನೋ ಸ್ಲಾಲೋಮ್ ಅಂತಕ್ಕಂಥದ್ದು. ಈ ಒಂದು ಕ್ರೀಡೆಗಳಲ್ಲಿ ಖೇಲೋ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕ್ರೀಡೆಯನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಅದು ಯಾವುದು ಅಂತಕ್ಕಂಥದ್ದು ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಕ್ವಾಸ್ ಅಂತಕ್ಕಂಥ ಒಂದು ಕ್ರೀಡೆಯನ್ನು ಪರಿಚಯಿಸಲಾಗುತ್ತಿದೆ ಅಂತಕ್ಕಂಥದ್ದು ಆಯ್ಕೆ ಎ ಸರಿಯಾಗಿದೆ ಅಂತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ,
2024ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಯಾವ ನಗರದಲ್ಲಿ ನಡೆಸಲಾಗುತ್ತಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡ್ತಾ ಹೋಗೋಣ. ಖೇಲೋ ಇಂಡಿಯಾ ಮಹಿಳಾ ಲೀಗನ್ನು ಹೀಗೆ ಮರುನಾಮಕರಣ ಮಾಡಲಾಗಿದೆ ಅಂತಕ್ಕಂಥದ್ದು. ಅಂದರೆ ಖೇಲೋ ಇಂಡಿಯಾದ ಮಹಿಳಾ ಲೀಗ್ನ ಹೆಸರನ್ನು ಬದಲಾಯಿಸಲಾಗಿದೆ ಅಥವಾ ಮರುನಾಮಕರಣ ಮಾಡಲಾಗಿದೆ. ಅದರ ಹೆಸರು ಏನು ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಜಾಗೃತ ಮಹಿಳಾ ಲೀಗ್ ಅಂತಕ್ಕಂಥದ್ದು, ಅಸ್ಮಿತಾ ಮಹಿಳಾ ಲೀಗ್, ಕಿರಣ್ ಮಹಿಳಾ ಲೀಗ್, ನಿರ್ಭಯಾ ಮಹಿಳಾ ಲೀಗ್ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು ಅಸ್ಮಿತಾ ಮಹಿಳಾ ಲೀಗ್ ಅಂತಕ್ಕಂಥದ್ದು. ಈ ಒಂದು ಖೇಲೋ ಇಂಡಿಯಾದಲ್ಲಿ ಮಹಿಳಾ ಲೀಗ್ನ ಹೆಸರನ್ನು ಮರುನಾಮಕರಣ ಮಾಡಲಾಗಿರತಕ್ಕಂಥದ್ದು. ಅದಕ್ಕೆ ಅಸ್ಮಿತಾ ಮಹಿಳಾ ಲೀಗ್ ಅಂತೇಳಿ ಗುರುತಿಸಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತವು ಯಾವ ದೇಶದೊಂದಿಗೆ ನೆಟ್ ಜೀರೋ ಇನೋವೇಷನ್ ವರ್ಚುವಲ್ ಸೆಂಟರ್ ಅನ್ನು ಸ್ಥಾಪಿಸಲು ಘೋಷಿಸಿದೆ? ಆಯ್ಕೆಗಳು ನೋಡ್ತಾ ಹೋಗೋಣ. ಆಯ್ಕೆ 1 ಜರ್ಮನಿ, ಶ್ರೀಲಂಕಾ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂಥದ್ದು. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಭಾರತವು ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ನೆಟ್ ಜೀರೋ ಇನೋವೇಷನ್ ವರ್ಚುವಲ್ ಸೆಂಟರನ್ನು ಸ್ಥಾಪಿಸಲು ಘೋಷಿಸಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಸಂಸ್ಥೆಯೊಂದಿಗೆ ಜಾಗತಿಕ ಟೆಕ್ ಸ್ಪರ್ಧೆ G20 ಟೆಕ್ ಸ್ಪ್ರಿಂಟ್ ಅಂತಕ್ಕಂಥದ್ದು ಪ್ರಾರಂಭಿಸಿದೆ ಅಂತಕ್ಕಂಥದ್ದು? ವಿಶ್ವ ಬ್ಯಾಂಕ್, ಏಷ್ಯನ್ ಬ್ಯಾಂಕ್, ವಿಶ್ವ ಆರ್ಥಿಕ ವೇದಿಕೆ, RBI ಮತ್ತು BSI ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ನೋಡೋದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು. ಮೊದಲನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಸಂಸ್ಥೆಯೊಂದಿಗೆ ಜಾಗತಿಕ ಟೆಕ್ ಸ್ಪರ್ಧೆ ಅಂತಕ್ಕಂಥದ್ದು ಅಂದರೆ G20 ಟೆಕ್ ಸ್ಪ್ರಿಂಟನ್ನು ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಕೇಳಿದರೆ ಒಂದು RBI ಮತ್ತು BSI ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. RBIನ ಫುಲ್ ಫಾರ್ಮ್ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಇನ್ನು BSIನ ಫುಲ್ ಫಾರ್ಮ್ ಕೇಳಿದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿದೆ. ಕೆಲವೊಂದು ಫುಲ್ ಫಾರ್ಮನ್ನು ಕೇಳ್ತಕ್ಕಂಥದ್ದು ಅಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, BSI ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು ಇಲ್ಲಿ ಇದರ ಒಂದು ಫುಲ್ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಅರಬ್ಬಿ ಸಮುದ್ರದಲ್ಲಿ ಉದ್ಭವಿಸಿದ ಹೈಪರ್ ಜಾಯ್ ಸೈಕ್ಲೋನ್ ಅಂತಕ್ಕಂಥದ್ದು ಯಾವ ದೇಶ ಹೆಸರನ್ನು ನೀಡಿದೆ ಅಂತಕ್ಕಂಥದ್ದು? ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಉದ್ಭವಿಸಿರ್ತಕ್ಕಂಥ ಹೈಪರ್ ಜಾಯ್ ಸೈಕ್ಲೋನ್ಗೆ ಯಾವ ದೇಶ ಹೆಸರನ್ನು ನೀಡಿದೆ ಅಂತಕ್ಕಂಥದ್ದು? ಮೊದಲನೇದಾಗಿ ಭಾರತ, ಮಾಲ್ಡೀವ್, ಪಾಕಿಸ್ತಾನ, ಬಾಂಗ್ಲಾದೇಶ ಅಂತಕ್ಕಂಥ ಆಯ್ಕೆಗಳಿದ್ದಾವೆ. ಈ ಹೈಪರ್ ಜಾಯ್ ಅಂತಕ್ಕಂಥ ಹೆಸರನ್ನು ನೀಡಿದ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಈ ಒಂದು 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಬಾಂಗ್ಲಾದೇಶ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಹೈಪರ್ ಜಾಯ್ ಅಂತಕ್ಕಂಥ ಸೈಕ್ಲೋನ್ಗೆ ಹೆಸರನ್ನು ನೀಡಿರ್ತಕ್ಕಂಥದ್ದು ಬಾಂಗ್ಲಾದೇಶವಾಗಿದೆ. ಮುಂದಿನ ಪ್ರಶ್ನೆ. ಗ್ಲೋಬಲ್ ಪೀಸ್ ಇಂಡೆಕ್ಸ್ 2023ರ ಪ್ರಕಾರ ವಿಶ್ವದ ಅತ್ಯಂತ ಶಾಂತಿಯುತ ದೇಶ ಯಾವುದು? ಆಯ್ಕೆಗಳು ನೋಡೋಣ. ಜಪಾನ್, ದಕ್ಷಿಣ ಕೊರಿಯಾ, ನ್ಯೂಜಿಲ್ಯಾಂಡ್, ಐಸ್ಲ್ಯಾಂಡ್ ಅಂತಕ್ಕಂಥದ್ದು. 2023ರ ಗ್ಲೋಬಲ್ ಪೀಸ್ ಇಂಡೆಕ್ಸ್ನ ಮೊದಲ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ದೇಶ ಯಾವುದು ಅಂದರೆ ಅದು ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಐಸ್ಲ್ಯಾಂಡ್ ಅಂತಕ್ಕಂಥದ್ದು ಶಾಂತಿಯುತ ದೇಶವಾಗಿ ಆಯ್ಕೆಯಾಗಿದೆ. ಇಪ್ಪತ್ತೆರಡನೇ ಪ್ರಶ್ನೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ PSLV C56 ರಾಕೆಟನ್ನು ಯಾವ ದೇಶದ 7 ಉಪಗ್ರಹಗಳನ್ನು ಹೊತ್ತೊಯ್ಯಿತು ಅಂತಕ್ಕಂಥದ್ದು?
ಇಸ್ರೋ ಸಂಸ್ಥೆ ಉಡಾವಣೆ ಮಾಡಿರ್ತಕ್ಕಂಥ PSLV C-56 ರಾಕೆಟ್ ಬೇರೆ ದೇಶದ 7 ಉಪಗ್ರಹಗಳನ್ನು ಹೊತ್ತು ತೆಗೆದುಕೊಂಡು ಹೋಯಿತು ಅಂತಕ್ಕಂಥದ್ದು. ಆ ದೇಶ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಆಯ್ಕೆಗಳು ನೋಡ್ತಾ ಹೋಗೋಣ. ಸಿಂಗಾಪುರ್, UAE, ಇಂಡೋನೇಷ್ಯಾ, ಫ್ರಾನ್ಸ್ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಸಿಂಗಾಪುರ್ನ 7 ಉಪಗ್ರಹಗಳನ್ನು ಭಾರತದ PSLV C-56 ರಾಕೆಟ್ ತೆಗೆದುಕೊಂಡು ಹೋಯಿತು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗುತ್ತೆ. ಯಾವ ದೇಶ ಅಂದರೆ ಅದು ಸಿಂಗಾಪುರ್. ಮುಂದಿನ ಪ್ರಶ್ನೆ, ಆಗಸ್ಟ್ 5, 2023ರಂತೆ ಭಾರತದಲ್ಲಿ ಒಟ್ಟು ಮಹಾರತ್ನ ಕಂಪನಿಗಳು ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಪ್ರಸ್ತುತ ಭಾರತದಲ್ಲಿರ್ತಕ್ಕಂಥ ಮಹಾರತ್ನ ಕಂಪನಿಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಆಯ್ಕೆ 11, B 12, C 13, D 14 ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಭಾರತದಲ್ಲಿ ಒಟ್ಟು 13 ಮಹಾರತ್ನ ಕಂಪನಿಗಳು ಇದ್ದಾವೆ ಅಂತಕ್ಕಂಥದ್ದು. 12 + 1 ಅಂತಕ್ಕಂಥ ಪ್ರಸ್ತುತ 13 ಮಹಾರತ್ನ ಕಂಪ್ನಿಗಳಿದ್ದಾವೆ. ಈ 13ನೇ ಮಹಾರತ್ನ ಕಂಪ್ನಿ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ, ಯಾವ ಮಾಲಿನ್ಯವು ಮಾನವರಲ್ಲಿ ಇಟಾಯಿ ರೋಗವನ್ನು ಉಂಟು ಮಾಡುತ್ತದೆ? ಆಯ್ಕೆ ಎ ಪಾದರಸ ಮಾಲಿನ್ಯ, ಆಯ್ಕೆ ಬಿ ಕ್ಯಾಡ್ಮಿಯಂ ಮಾಲಿನ್ಯ, ಆಯ್ಕೆ ಸಿ ಆರ್ಸೆನಿಕ್, ಆಯ್ಕೆ ಡಿ ನೈಟ್ರೇಟ್ ಮಾಲಿನ್ಯ. ಸರಿಯಾದ ಉತ್ತರ ಆಯ್ಕೆ ಬಿ ಕ್ಯಾಡ್ಮಿಯಂ ಮಾಲಿನ್ಯ ಅಂತಕ್ಕಂಥದ್ದು ಮಾನವನಲ್ಲಿ ಇಟಾಯಿ ರೋಗಕ್ಕೆ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2023ರಲ್ಲಿ ಭಾರತದ ಕ್ರಮಾಂಕ ಅಥವಾ ಭಾರತದ ಸ್ಥಾನ ಯಾವುದು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಆಯ್ಕೆಗಳಿದ್ದಾವೆ. ಆಯ್ಕೆ ಎ 80ನೇ ಸ್ಥಾನ, ಆಯ್ಕೆ ಬಿ 87, ಸಿ 92, ಡಿ 95 ಅಂತಕ್ಕಂಥದ್ದು. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2023ರಲ್ಲಿ ಭಾರತದ ಸ್ಥಾನ ಯಾವುದು ಅಂದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಭಾರತದ ಸ್ಥಾನ 80ನೇ ಸ್ಥಾನವಾಗಿದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಪ್ರಮುಖವಾಗಿ 25 ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವೆಲ್ಲವೂ ಕೂಡ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅನ್ನೋ ಒಂದು ಸಣ್ಣ ಆಶಯದೊಂದಿಗೆ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.